ವಿಶೇಷವಾಗಿ ಇಲ್ಲೊಂದು ರಾಗ ಕಾಯ್ತಾ ಇದೆ, ಅದನ್ನು ಮಾತಾಡ್ಸೋಣ. ಸೊ ವಿಶೇಷವಾಗಿ ಇವರ ಹೆಸರು ಡಿ ಸುರೇಂದ್ರ ಕುಮಾರ್, ಆದರೆ ಬಹುಶಃ ಸಾಹಿತ್ಯ ಅಂತ ಬದಲಾಯಿಸಿದ್ರು ತಪ್ಪಾಗಲ್ಲ. ಯಾಕಂದರೆ ಸಂಪೂರ್ಣ ಇವರಿಗೆ ಅದರ ಬಗ್ಗೆ ಒಲವಿದ್ದು ಇಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನ, ಸಾಂಸ್ಕೃತಿಕ ಕಾರ್ಯಕ್ರಮ, ಈ ವೇದಿಕೆಯ ಹಿಂದೆ ಇರುವಂತಹ ಕೈ ಇವರದು. ಹಾಗಾಗಿ ಇವರ ಮನಸ್ಸಿಗೆ ಇವತ್ತು ತೃಪ್ತಿ ಕೊಟ್ಟಿದೆಯಾ ಇಲ್ಲಿ ನಡೆದಂತಹ ಕಾರ್ಯಕ್ರಮ? ಇದನ್ನು ಕೇಳೋಣ. ಸರ್, ಹೇಗೆ ಅನ್ನಿಸ್ತಾ ಇದೆ ದೀಪೋತ್ಸವದಲ್ಲಿ ಈ ಸಾಹಿತ್ಯ ಸಮ್ಮೇಳನ? ಈ ಕಾಲಘಟ್ಟದಲ್ಲೂ ಕೂಡ ಇದನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈಗ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಲಕ್ಷ ದೀಪೋತ್ಸವ ಅಂದರೆ 1,00,000 ದೀಪವನ್ನು ಹಚ್ಚಿ ಮಂಜುನಾಥನನ್ನು ದೇವಸ್ಥಾನದ ಹೊರಗೆ ತಂದು ರಥೋತ್ಸವ ಮಾಡುವಂಥದ್ದು. ಇದು ಧರ್ಮಸ್ಥಳದ ವಿಶೇಷ. ಇದು ನಿಮಗೆಲ್ಲ ತಿಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಕ್ಷ ದೀಪೋತ್ಸವ ಅಂತ ನಾವು ಕರಿತೇವೆ, ಘಟ್ಟದ ಮೇಲೆ ಇಲ್ಲ. ಆದರೆ ಈ ವಿಶೇಷ ಸಮಾರಂಭವನ್ನು ನಮ್ಮ ಅಜ್ಜ ಮಂಜೆ ಹೆಗಡೆಯವರು 1933ನೇ ಇಸ್ವಿಯಲ್ಲಿ ಈ ಜನ ಬಂದು ಹೋಗುವಂಥದ್ದು ಮಾತ್ರ ಅಲ್ಲ, ಅವರಿಗೆ ಏನಾದರೂ ಒಂದು ವಿಚಾರ ತಿಳಿಸ್ಬೇಕು ಅಂತ ಇದು ಶುರುವಾಯಿತು. 1933ನೇ ಇಸ್ವಿಯಲ್ಲಿ ಮಂಜೆ ಹೆಗಡೆಯವರು ಮಾಡಿದ ಮಾತನಾಡುವ ಮಂಜುನಾಥ ಅಂತ ಅವರಿಗೆ ಹೆಸರು. ಅವರ ಭಾಷಣ ನಾನು ಹೇಳಬೇಕು. ಅವರು ಹೇಳಿದರು, ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ್ದೀರಿ, ಅನ್ನಪೂರ್ಣದಲ್ಲಿ ಊಟ ಮಾಡಿದ್ದೀರಿ, ಮಂಜುನಾಥನ ದರ್ಶನ ಮಾಡಿದ್ದೀರಿ, ಕಾಣಿಕೆ ಹಾಕಿದ್ದೀರಿ, ವಾಪಸ್ ಬಸ್ಸಲ್ಲಿ ಹೋಗುವಾಗ ನಿಮ್ಮಲ್ಲಿ ಒಳ್ಳೆಯ ಯೋಚನೆಗಳು ಬರಲಿ ಅಂತ ಹೇಳಿ ನಾನು ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಉಪಯೋಗಿಸ್ತೇನೆ ಅಂತ ಹೇಳಿದರು. ಆ ಕಾಲದಲ್ಲಿ ಟಿ ವಿ ಇಲ್ಲ, ಬರಲಿಕ್ಕೆ ಬಸ್ ಇಲ್ಲ, ಇಲ್ಲಿ ಸಂಕ ಇರಲಿಲ್ಲ. ಆ ಕಾಲದಲ್ಲಿ ಮಂಜೆ ಹೆಗಡೆಯವರು ಒಬ್ಬರೇ ಒಂದು ಈಸಿ ಚೇರಲ್ಲಿ ಕೂತ್ಕೊಂಡು 3/4 ಗಂಟೆ ಮಾತಾಡ್ತಾಯಿದ್ರು. ಒಬ್ಬರು ಕಾರ್ಕಳದವ್ರು ಬಂದಿದ್ದಂತೆ, ಅವ್ರು ಹೇಳಿದ್ರಂತೆ, ನಾನು ಮಂಜೆ ಹೆಗಡೆಯವರ ಭಾಷಣ ಆದ ಕೂಡಲೇ ಎದ್ದು ಹೋಗ್ತೇನೆ ಅಂತ. ಯಾಕೆ ಅಂತ ಕೇಳಿದರೆ, ದೇವರು ಮಾತಾಡಿ ಆಯಿತು, ಇನ್ನು ಬೇರೆಯವ್ರದ್ದು ಕೇಳುವುದಿಲ್ಲ ಅಂತ ಹೇಳಿದರು. ಆ ಕಾಲದಲ್ಲಿ ಡಿ ವಿ ಗುಂಡಪ್ಪನವರನ್ನು ನೋಡಬೇಕು, ಆ ಕಾಲದಲ್ಲಿ ದೊಡ್ಡ ದೊಡ್ಡ ಮಾಸ್ತಿಯವರನ್ನು ನೋಡಬೇಕು, ಜಗದ್ಗುರುಗಳನ್ನು ನೋಡಬೇಕು ಅಂತಾದರೆ ಬರೀ ಧರ್ಮಸ್ಥಳಕ್ಕೆ ಬರಬೇಕು. ಆಗ ಬಂದಾಗ ಒಂದು ಮೈಕ್ ಇಟ್ಕೊಂಡು ಅವರು ಭಾಷಣ ಮಾಡ್ತಾ ಇದ್ದದ್ದು, ಅವರುಗಳು ಹಾಡ್ತಾ ಇದ್ದದ್ದು, ಇದು ವಿಶೇಷದ ಕಾರ್ಯಕ್ರಮ. ಆಗ MS ಸುಬ್ಬಲಕ್ಷ್ಮಿ ಬರುವಾಗ ಇಡೀ ಸಭೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸುಬ್ಬಲಕ್ಷ್ಮಿ ಅವರ ಹಾಡು ಯೂಟ್ಯೂಬ್ ಇಲ್ಲ, ಗ್ರಾಮಫೋನ್ ಇಲ್ಲ, ಯಾವುದಿಲ್ಲದಾಗ ಅವ್ರಿಗೆ ನಮಸ್ಕಾರ ಮಾಡ್ತು. ಆಗ ಶಿರ್ಕಾಲಿ ಗೋವಿಂದರಾಜನ್ ಬಂದವರು ಒಂದು ಹಾಡು ಹಾಡಿದರು, ಮಾತಾಡುವ ದೈವ ಮಂಜುನಾಥ, ಅವನಿಗೆ ಸಾಟಿ ದೈವವ ಕಾಣೆ, ಅವನಿಂದಲೇ ಧರ್ಮದ ರಕ್ಷಣೆ, ಮಾತಾಡುವ ದೈವ ಮಂಜುನಾಥ ಅಂತ ಹಾಡಿದರು. ಈಗೆಲ್ಲ ಈ ಹಾಡುಗಳು ಪ್ರಚಾರ ಅಂದರೆ ಆ ಕಾಲ ನೀವು ಅದನ್ನು ಆ ಕಾಲಘಟ್ಟದಲ್ಲಿ ಎಲ್ಲ ಜನ ಡಿ ವಿ ಗುಂಡಪ್ಪನವರು, ಆಗ ಯಾರು ದೊಡ್ಡ ದೊಡ್ಡ ಹೆಸರು ಯಾರು, ಶಿವರಾಮ್ ಕಾರಂತ್ರೆ ಕಾರ್ಯದರ್ಶಿ ಆಗಿದ್ದರು, ಮಾಸ್ತಿಯವರು. ಈ ಸರ್ವಧರ್ಮ ಸಮ್ಮೇಳನಕ್ಕೆ ಕಾರ್ಯದರ್ಶಿಗಳೇ ಶಿವರಾಮ್ ಕಾರಂತರು, ನೀವು ಯೋಚನೆ ಮಾಡ್ಬೋದು. ಆಮೇಲೆ KS ಧರ್ಮೇಂದ್ರಯ್ಯನವರು, ಅವರು ಎಂಥ ವಿದ್ವಾಂಸರು. ಬೇಂದ್ರೆ ಅವರು ಬಂದಿದ್ದು, ದಾರಾ ಬೇಂದ್ರೆ ಅವರು ಬಂದಾಗ ಅವರಲ್ಲಿ ಯಾವಾಗಲೂ ಒಂದು ಕೊಡೆ ಇರ್ತಾಯಿತ್ತು. ನಾನು ಆ ಸಭೆಯಲ್ಲಿದ್ದೆ. ಅವರು ಹೇಳಿದರು, ಇದಕ್ಕೆ ಹೆಸರೇ ಕೊಡೆ. ಕೊಡೆ ಅಂದರೆ ಕೊಡೆ, ನೀವು ಕೊಡ್ತೀರ ನಾನು ಕೊಡೆ, ಹಾಗಾಗಿ ಈ ಕೊಡೆ ನಾನು ಯಾವತ್ತೂ ಬಿಡುವುದಿಲ್ಲ ಅಂತ ಹೇಳಿದರು. ಹಾಗೆ ಇಲ್ಲಿ ಬಂದಾಗ ಎಲ್ಲ ಜಗದ್ಗುರುಗಳು, ಪರಮ ಪೂಜ್ಯರಾದಂಥ ದೊಡ್ಡ ದೊಡ್ಡ ಹಾಡುಗಾರರು, ಸಾಹಿತ್ಯಗಳು, ಇದೊಂದು ಸಂಗಮ ಕ್ಷೇತ್ರ. ಇದೆಲ್ಲ ಮತ್ತು ಸರ್ವಧರ್ಮ ಸಮ್ಮೇಳನ ಯಾಕೆ ಮಾಡಿದರು ಅಂತ ಹೇಳಿದರೆ, ಒಂದು ವಿಚಾರವನ್ನು ಎಲ್ಲರೂ ಒಪ್ಪಬೇಕು. ಅದೇನಂದರೆ ಒಳ್ಳೆತನದಲ್ಲಿ ಇರಬೇಕು, ದೇಶದ ರಕ್ಷಣೆ ಮಾಡಬೇಕು. 1933 ಡೋಂಟ್ ಫರ್ಗೆಟ್ ವಿ ವೇರ್ ವಿತ್ ದ ಬ್ರಿಟಿಷ್ ರೂಲ್. ಆ ಬ್ರಿಟಿಷ್ ರೂಲಲ್ಲಿ ಧರ್ಮಸ್ಥಳದ ಹೆಗಡೆಯವರು 92 ವರ್ಷದ ಹಿಂದೆ ಈ ಸಮ್ಮೇಳನವನ್ನು ಶುರು ಮಾಡಿದರು. ಫೌಂಡೇಶನ್ ಅದರ ಅವರ ಪರ್ಸ್ಪೆಕ್ಟಿವ್, ಅವರು ಫಸ್ಟ್ ಮಾತನಾಡಿದ ಮಂಜೆ ಹೆಗಡೆಯವರು 45 ಮಿನಿಟ್ಸ್ ಇನಾಗ್ರೇಟ್ ಅಡ್ರೆಸ್ ಮಾಡಿದರು. ಮಂಜೆ ಹೆಗಡೆಯವರು ಮಾತನಾಡೋ ಮಂಜುನಾಥ ಅಂತಲೇ ಹೆಸರು ಅವರಿಗೆ. ಅವರು 45 ನಿಮಿಷ ಓಪನಿಂಗ್ ಟಾಕ್, ನಾನು ಯಾಕೆ ಈ ಸಮ್ಮೇಳನ ಮಾಡ್ತಾ ಇದ್ದೇನೆ ಅಂತೇಳಿ. ಆ ಫೌಂಡೇಶನ್ ಇವತ್ತು ಕೇಳಿದ್ರಿ, ನೀವು ಇವತ್ತು ಹೇಗಿದ್ದೀರಿ, ಆ ಫೌಂಡೇಶನ್ ಅಷ್ಟು ಗಟ್ಟಿ ಇರೋದ್ರಿಂದ ನೀನೇನು ಹೇಳ್ತಿ. ಈಗ ಇವತ್ತು ನಾನು ಇಂಟರ್ನ್ಯಾಷನಲ್ ಮಾತಾಡಬೇಕಾದ್ರೆ ಯಾವ ದೇಶದಲ್ಲಿ ಅಶಾಂತಿ ಉಂಟು ಅಲ್ಲಿ ಶಾಂತಿ ಇಲ್ಲ.
ಪರ್ಸ್ಪೆಕ್ಟಿವ್ ಆಫ್ ಲಿವಿಂಗ್ ಈಸ್ ನಾಟ್ ಟು ಕ್ರಿಯೇಟ್ ಹೇಟ್ರೆಡ್ನೆಸ್ ಟು ಅದರ್ಸ್. ಆ ಶಕ್ತಿಯನ್ನು ತುಂಬಿದಂಥದ್ದು ಈ ಧರ್ಮಸ್ಥಳ ಕ್ಷೇತ್ರ. ಇಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮನಸ್ಪೂರ್ವಕವಾಗಿ ಬಂದು ಮಂಜುನಾಥನಲ್ಲಿ ಭಕ್ತಿ ಮಾಡಿ ಊಟ ಮಾಡಿ ಹೋಗುವಾಗ ಮನಸ್ಸಲ್ಲಿ ನಾನೆಲ್ಲ ರೀಚಾರ್ಜ್ ಹೋಗುವಾಗ ಬ್ಯಾಟ್ರಿ ಚಾರ್ಜ್ ಮಾಡುವಂಥ ಕ್ಷೇತ್ರ ಇದು. ಹಾಗಾಗಿ ಈ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ನಿರಂತರವಾಗಿ ಜನ ಇರಲಿ ಜನ ಬಿಡಲಿ, ಮಳೆ ಬರದೇ ಇರಲಿ, ಹೆಗ್ಗಡೆಯವರುಗಳೇ ಸ್ವಾಗತ ಮಾಡುವಂಥದ್ದು. ಬೇರೆಯವರು ಸ್ವಾಗತ ಮಾಡುವಾಗ ಇಲ್ಲ. ಇಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರು ಧರ್ಮಸ್ಥಳದ ಹೆಗ್ಗಡೆಯವರೇ. ಅವರ 92 ಇದು ಉಂಟು ನಮ್ಮ ಹತ್ರ, ಯಾವುದು ಮಾನಪತ್ರ ಕೊಟ್ಟದ್ದು. ಕಡೆಗೆ ಇಲ್ಲಿಯ ಮಾನಪತ್ರ ಕೇಳಿ ಒಬ್ಬರು ಭಾಷಣನೇ ಮಾಡಲಿಲ್ಲಂತೆ. ಏನು ಇಷ್ಟು ನನ್ನನ್ನು ಹೊಗಳಿದರೆ ನಾನು ಹೇಗೆ ಭಾಷಣ ಮಾಡಲಿ ಅಂತೇಳಿ ಅಂಥ ಪೀಠ ಇದು. ಹಾಗಾಗಿ ನಾನು ಎಷ್ಟು ನಮ್ಮ ಗುಣಪಾಲ್ ಜೈನರಿಗೆ ಗೊತ್ತು, ಎಷ್ಟೋ ಜನ ಇಲ್ಲಿ ದೊಡ್ಡ ಸ್ಪೀಕರ್ಸ್ ಫೇಲ್ ಆಗಿದ್ದಾರೆ, ದೊಡ್ಡವರು ಫೇಲ್ ಆಗಿದ್ದಾರೆ. ಶಿರ್ಕಾಲಿ ಗೋವಿಂದರಾಜನ್ ಬಂದವರು ಈ ಸ್ಟೇಜಿಗೆ ಅಡ್ಡ ಬಿದ್ದು ಹಾಡಿದರು. ಈ ಸ್ಟೇಜಿಗೆ ನಮಸ್ಕಾರ ಮಾಡಿ ನಾನು ಇಲ್ಲಿ ಮಂಜುನಾಥನಲ್ಲಿ ಕಾಣ್ತಾ ಇದ್ದೇನೆ, ಮಂಜುನಾಥ ನನಗೆ ಒಪ್ಪಿಗೆ ಕೊಡು, ನಾನು ದಾಸರ ಹಾಡು ಹಾಡ್ತೇನೆ ಅಂತೇಳಿ. ಹಾಗೆ ಇದೆಲ್ಲ ಪೀಠಗಳು, ಇದೆಲ್ಲ ವಿಚಾರ ದೊಡ್ಡ ಶಕ್ತಿ ಇರುವಂಥ ಪೀಠಗಳನ್ನು, ದೊಡ್ಡ ಶಕ್ತಿ ಇರುವಂಥದ್ದನ್ನು ನಾವು ಆರಾಧಿಸಬೇಕು, ನಾವು ಭಕ್ತಿ ಮಾಡಬೇಕು. ಯಾಕೆಂದರೆ ನಾವು ಭಕ್ತಿ ಮಾಡಿದ ಭಾಷಣ, ಈಗ ಒಂದು ಭಾಷಣದಲ್ಲಿ ಇಡೀ ಟರ್ನ್ ಆಯಿತು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರ ಒಂದು ಮಾಡೆಲು. ಅದೇ ರೀತಿ ನಮ್ಮ ಒಳ್ಳೆಯ ಮಾತುಗಳನ್ನು ಮಾತಾಡಿ ನಾವೆಲ್ಲ ಒಂದು ಇವರು ನಮ್ಮ ದಲೈ ಲಾಮನ ಇವರು ಬಂದಿದ್ದರು ಇಲ್ಲಿ, ಅವರು ಹೇಳಿದರು ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಯೂನಿವರ್ಸ್. ಸೊ ದೀಸ್ ಆರ್ ಯೂನಿವರ್ಸಲ್ ಮ್ಯಾನ್, ದೇರ್ ಫಾರ್ ವಿ ಆರ್ ಆಲ್ ಓರಿಯೆಂಟೆಡ್ ಆ್ಯಂಡ್ ವಿ ಆರ್ ಆಲ್ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂದ್ಬಿಟ್ರು. ವಾಟ್ ಈಸ್ ಇಂಟರ್ನ್ಯಾಷನಲ್? ಯುವರ್ ಇನ್ವಾಲ್ವ್ಮೆಂಟ್ ಈಸ್ ಇಂಟರ್ನ್ಯಾಷನಲ್, ಯುವರ್ ಸ್ಪೀಚ್ ಈಸ್ ಇಂಟರ್ನ್ಯಾಷನಲ್. ಹಾಗಾಗಿ ಪೂಜ್ಯ ಹೆಗಡೆಯವರ ಅಣ್ಣಾಜಿಯವರ ನೋಡಿ ಅರೇಂಜ್ಮೆಂಟ್ ನೋಡಿ, ಇಲ್ಲಿ ಏನು ಲೈಟ್ ಇದೆ, ಭವ್ಯತೆ, ಅದಕ್ಕಿಂತ ಎಲ್ಲದಕ್ಕೂ ಸೇಫ್ಟಿ, ಯಾರಿಗೂ ಭಯ ಇಲ್ಲ. ಓಡಾಡ್ತಾರೆ, ಚಕ್ಕಲಿ ತಿಂತಾರೆ, ಪಕೋಡ ತಿಂತಾರೆ, ಹಾಡ್ತಾರೆ, ಒಳ್ಳೆ ಡ್ರೆಸ್ ಮಾಡಿ ಹೋಗ್ತಾರೆ, ಯಾವ ಕಳ್ಳತನ ಇಲ್ಲ. ಇಲ್ಲಿ ನಾಡಿದ್ದು 2000 ಸೆಟ್ ವಾಲಗ ಬರ್ತದೆ, 2000 ಸೆಟ್ ವಾಲಗ. ಅವ್ರಿಗೆ ನೀವು ಎಷ್ಟು ಕೊಡ್ಬೋದು, ಎಷ್ಟು ಕೊಟ್ಟರು ಇಲ್ಲ, ಅವರ ದುಡ್ಡಿಗೆ ಬರೋದಲ್ಲ. ಮಂಜುನಾಥನ ಎದುರು ನಾವು ಓದಬೇಕು ಅಂತ ಶಂಖ 700 ಶಂಖ ಬರ್ತದೆ. 700 ಜನ ಶಂಖ ಊದುವವರು ಕೂಡ ನಾನೇ ಹಾಡೋ ಉಂಟು. ಹಾಗಾಗಿ ದೊಡ್ಡ ಕ್ಷೇತ್ರ, ದೊಡ್ಡ ತೀರ್ಥ ಇದು. ಕಾರ್ತಿಕದಲ್ಲಿ ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಕಾಳೆಯ ಮುಖ್ಯಸ್ಥರು ಕೂಡ ನಮ್ಮ ಹತ್ರ ಭಾಳ ವಿಶ್ವಾಸಗಳು, ಅವರಿಗೂ ಒಳ್ಳೆಯದಾಗಲಿ. ನೀವು ಯಂಗ್ಸ್ಟರ್, ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಭವಿಷ್ಯ ಒಳ್ಳೆಯದಿರಲಿ ಅಂತ ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8196915577. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.